ಆತ್ಮೀಯರೇ, ಇಂದು ನಾವು ಶೈಕ್ಷಣಿಕ ಸಂಭ್ರಮ ವಾರದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆ. ರಾಧಾ ಕುರ್ಬರ್. ಕೇಳು ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡ ಕಡ ಮರುವಾಗ್ಯಾವ. ಯಾಕ ಶಿವಲಿಂಗ ನಡೆಸತಿ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿ ದಾಳ, ನಡೆಸಿದಿ ಬಾಳ. ಶಿವ 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 ಶಿವನೇ. ಹರ 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 ಹರನೇ. ಏಳು ಮಾದೇವ ಮನಸನ ಜೀವ, ನೀ ನುಡಿಸಿ ಆಡ ಕಡಮರುವಾಗ್ಯಾವ. ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ, ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ. ನೀನು ನಗಬೋದ ನಾನಾಗಿ ಅಳಬೋದ. ಏ ಶಿವ ಜೀವವ ಕಾಡುತ್ತಿ ಏಕೋ ಶಿವ, ಕನಸು ಒಡೆದಾವ. ಶಿವ 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 ಶಿವನೇ. ಹರ 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 ಹರನೇ. ಪ್ರಾರ್ಥನೆ ಮಾಡಿದ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಅಮೃತ ವಚನ. ಚಂದ್ರು ಸಣ್ಣಯ್ಯರ್. ಅಮೃತ ವಚನ. ನಾವು ಮಾಡಿದ ಅಲ್ಪ ಸಾಧನೆಯು ಮಾಡಬೇಕಾದ ಬೃಹತ್ ಕಾರ್ಯಕ್ಕೆ ನಮ್ಮನ್ನು ಕುರುಡಾಗಿಸಬಾರದು. ಸರ್ವಪಲ್ಲಿ ರಾಧಾಕೃಷ್ಣನ್. ಧನ್ಯವಾದಗಳು. ಅಮೃತ ವಚನ ಹೇಳಿದ ವಿದ್ಯಾರ್ಥಿಗೆ ಧನ್ಯವಾದಗಳು. ಶ್ಲೋಕ. ಆಫ್ರಿನ್ ನದಾಫ್. ಶ್ಲೋಕ. ಅಸುರಂ ಕುಲಮನಾಧರಣೀಯಂ, ಚಿತ್ತಮೇತದಮಲೀಕರಣೀಯಂ, ಕೃಷ್ಣನಾಮ ಶರಣೀಕರಣೀಯಂ, ಲೀಲಯಾ ಭವಜಲಂ ತರಣೀಯಂ. ಅರ್ಥ: ಅಸುರ ಸ್ವಭಾವದ ಜನರನ್ನು ಉಪೇಕ್ಷಿಸಿ ಬಿಡಬೇಕು, ತಮ್ಮ ಚಿತ್ತವನ್ನು ನಿರ್ಮಲಗೊಳಿಸಿಕೊಳ್ಳಬೇಕು, ಶ್ರೀಕೃಷ್ಣನಲ್ಲಿ ಶರಣು ಹೋಗಬೇಕು. ಹೀಗೆ ಅನಾಯಾಸವಾಗಿ ಸಂಸಾರ ಸಾಗರವನ್ನು ದಾಟಬೇಕು. ಧನ್ಯವಾದಗಳು. ಶ್ಲೋಕ ಹೇಳಿದ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಪಂಚಾಂಗ ಮತ್ತು ಪ್ರಾಸ್ತಾವಿಕ. ಇರ್ಫಾನ್ ದೊಡ್ಡಮನಿ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂದು ಜುಲೈ 5, 2024ನೇ ಇಸ್ವಿ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ, ಶುಕ್ರವಾರ. ನಾವೆಲ್ಲ ವಾರದ ಕಾರ್ಯಕ್ರಮವನ್ನು ಸಂಭವಿಸಲು ಇಲ್ಲಿ ಸೇರಿದ್ದೇವೆ. ನಮ್ಮೆಲ್ಲರ ಪ್ರತಿಭೆಗಳ ಅನಾವರಣದ ವೇದಿಕೆ ಇದು. ಹೃತ್ಪೂರ್ವಕವಾಗಿ ಭಾಗವಹಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು. ಪಂಚಾಂಗ ಮತ್ತು ಪ್ರಾಸ್ತಾವಿಕ ಹೇಳಿದ ವಿದ್ಯಾರ್ಥಿಗೆ ಧನ್ಯವಾದಗಳು. ಸ್ವಾಗತ. ರುಕ್ಸಾನ ದೊಡ್ಡಮನಿ. ಆತ್ಮೀಯರೇ, ನಮ್ಮೆಲ್ಲರ ಪ್ರತಿಭೆಗಳನ್ನು ವ್ಯಕ್ತಪಡಿಸಲು ಉತ್ತಮ ವೇದಿಕೆಯಾದ ವಾರದ ಕಾರ್ಯಕ್ರಮ ಆಚರಿಸಲು ಇಲ್ಲಿ ಸೇರಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗುರು ಬಳಗದವರಿಗೂ, ನನ್ನೆಲ್ಲ ಸಹೋದರ ಸಹೋದರಿಯರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಧನ್ಯವಾದಗಳು. ನಮ್ಮೆಲ್ಲರನ್ನು ಸ್ವಾಗತ ಕೋರಿದ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಭಾಷಣ. ದೀಪಾ ನಾಡರ್. ಆತ್ಮೀಯರೇ, ಪ್ರತಿ ವರ್ಷ ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಎಂಬುದು ಸಾರ್ವಕಾಲಿಕ ಮಾತು. ಇದು ಅಷ್ಟೇ ಸತ್ಯವೂ ಕೂಡ. ಆರೋಗ್ಯವನ್ನು ರಕ್ಷಿಸುವುದು, ಅನಾರೋಗ್ಯಕ್ಕೆ ಮದ್ದು ನೀಡಿ ಗುಣಪಡಿಸುವುದು ವೈದ್ಯರ ಕರ್ತವ್ಯವಾಗಿದೆ. ವೈದ್ಯೋ ನಾರಾಯಣ ಹರಿ ಎನ್ನುವುದು ಇದಕ್ಕೆ ಸಾಕ್ಷಿಯಾಗಿದೆ. ಅದಕ್ಕಾಗಿ ವೈದ್ಯರನ್ನು ದೇವರಿಗೆ ಹೋಲಿಸಲಾಗುತ್ತದೆ. ಈ ಪದ್ಧತಿಯು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಅನಾರೋಗ್ಯಕ್ಕೆ ಮದ್ದು ನೀಡಿ ಅನಾರೋಗ್ಯಕ್ಕೆ ತುತ್ತಾದ ಪ್ರತಿಯೊಬ್ಬ ರೋಗಿಯನ್ನು ಸರಿಯಾದ ಚಿಕಿತ್ಸೆ ಮೂಲಕ ಗುಣಪಡಿಸುವುದು ಪ್ರತಿಯೊಬ್ಬ ವೈದ್ಯರ ಕಾಯಕವಾದರೆ, ಅವರಿಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ವಿಶೇಷ ಗೌರವ ನೀಡುವ ಸಲುವಾಗಿ ಪ್ರತಿ ವರ್ಷ ಜುಲೈ 1ರಂದು ರಾಷ್ಟ್ರೀಯ ವೈದ್ಯ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ವೈದ್ಯರ ದಿನವನ್ನು ಭಾರತದಲ್ಲಿ 1991ರಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು.
ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿ ಹಾಗೂ ಶ್ರೇಷ್ಠ ವೈದ್ಯ ಬಿಧನ್ ಚಂದ್ರ ರಾಯ್ ನೀಡಿರುವ ಕೊಡುಗೆ ಪರಿಗಣಿಸಿ ಅವರ ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನವಾಗಿ ಆಚರಿಸಲಾಯಿತು. ಬಿಧನ್ ಚಂದ್ರ ರಾಯ್ ಅವರು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಹಾಗೂ ಇಂಡಿಯನ್ ಅಸೋಸಿಯೇಷನ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಈ ಹಿನ್ನೆಲೆಯಲ್ಲಿ ಅವರ ಜನ್ಮದಿನ ಮತ್ತು ಪುಣ್ಯಸ್ಮರಣೆ ದಿನವನ್ನೇ ರಾಷ್ಟ್ರೀಯ ವೈದ್ಯಕೀಯ ದಿನವೆಂದು ಘೋಷಿಸಲಾಯಿತು. ಧನ್ಯವಾದಗಳು. ವೈದ್ಯರ ಬಗ್ಗೆ ಭಾಷಣ ಮಾಡಿದ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಕವಿ ಪರಿಚಯ ಸಿಂಚಣ ನಾಗಣ್ಣನವರ್. ಆತ್ಮೀಯರೇ, ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23/3/1883ರಂದು ಜನಿಸಿದರು. ತಂದೆ ಸಾಹುಕಾರ ತಿಮ್ಮಪ್ಪೈ, ತಾಯಿ ದೇವಿಕೆಯಮ್ಮ. BA ಪದವಿಯನ್ನು ಪಡೆದಿದ್ದ ಗೋವಿಂದಪ್ಪಯ್ಯವರ ದೇಶಿ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವನ್ನುಳ್ಳವರಾಗಿದ್ದರು. ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದವರು. ಸಂಶೋಧಕ, ವಿಮರ್ಶಕ, ಅನುವಾದಕರಾಗಿಯೂ ಜನಪ್ರಿಯರಾದ ಗೋವಿಂದಪ್ಪಯ್ಯವರ ಮೊದಲ ಕವಿತೆ 1900ರಲ್ಲಿ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅವರ ಕವನ ಸಂಕಲನಗಳು ಇಂತಿವೆ: ಗಿಳಿವಿಂಡು, ನಂದಾದೀಪ ಮೊದಲಾದವು. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ, ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಅಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗುಮ್ಮಟ ಜೀನಸುತ್ತಿಯನ್ನು ರಚಿಸಿ ಪ್ರಕಟಿಸಿದರು. ರವೀಂದ್ರನಾಥ್ ಟ್ಯಾಗೂರ್, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾಮ್, ರುಬಾಯ್ ಎಂಬ ಜೀವನ ಚರಿತ್ರೆಗಳನ್ನು ಭಾಷಾಂತರಿಸಿದ್ದಾರೆ. ವೈಶಾಖ ಮತ್ತು ಕೋಲ್ಕತ್ತಾ ಎಂಬ ಖಂಡಕಾವ್ಯಗಳನ್ನು ಪ್ರಕಟಿಸಿದ್ದಾರೆ. ಜಪಾನಿನ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದರು. ಅಲ್ಲದೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ತಮ್ಮ ಜೀವಿತಾವಧಿಯನ್ನು ಸಂಶೋಧನೆ, ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದ ಅವರಿಗೆ 1949ರಂದು ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದವರು. ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಹಾತೊರೆಯದ ಇವರು 1950ರಲ್ಲಿ ಬೊಂಬಾಯಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. 6/9/1963ರಲ್ಲಿ ಗೋವಿಂದಪ್ಪಯ್ಯವರು ದೈವಾಧೀನರಾದರು. ಧನ್ಯವಾದಗಳು. ಕವಿ ಪರಿಚಯ ಮಾಡಿಸಿಕೊಟ್ಟ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ವಿಜ್ಞಾನ ಪ್ರಶ್ನೋತ್ತರ ಶಿಲ್ಪಾ ಬಣಕಾರ್. ಗೊಬ್ಬರದ ಅನುಕೂಲತೆಗಳನ್ನು ಪಟ್ಟಿ ಮಾಡಿ. ಸಾವಯವ ಗೊಬ್ಬರದ ಅನುಕೂಲತೆಗಳು. ಪಟ್ಟಿ ಮಾಡಿ. ಸಾವಯವ ಗೊಬ್ಬರದ ಅನುಕೂಲತೆಗಳು. ನೀರನ್ನು ಹಿಡಿದಿಡುವ. ಸಾವಯವ ಗೊಬ್ಬರದ ಅನುಕೂಲತೆಗಳನ್ನು ಪಟ್ಟಿ ಮಾಡಿ. ಸಾವಯವ ಗೊಬ್ಬರದ ಅನುಕೂಲತೆಗಳನ್ನು ಪಟ್ಟಿ ಮಾಡಿ. ಸಾವಯವ ಗೊಬ್ಬರದ ಅನುಕೂಲತೆಗಳು. ಸಾವಯವ ಗೊಬ್ಬರದ ಅನುಕೂಲತೆಗಳನ್ನು ಪಟ್ಟಿ ಮಾಡಿದ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಲೆಕ್ಕ ಬಿಡಿಸುವುದು ಶಫೀವುಲ್ಲಾ ದ್ಯಾವನಕಟ್ಟಿ. 5ನೇ 4, 2ನೇ 15 ಮತ್ತು 8ನೇ 10 ಬಳಸಿ ಗುಣಾಕಾರದ ಸಹವರ್ತನೀಯ ಗುಣ
ನಿರೀಕ್ಷಿಸಿ. ಭಾಗಲಬ್ಧ ಸಂಖ್ಯೆಗಳನ್ನು ಇಂಟು ಹಾಕಿ ಬರೆದುಕೊಳ್ಳುತ್ತೇನೆ. 5ನೇ 4 ಇಂಟು 2ನೇ 15 ಇಂಟು 8ನೇ 10. ಸ್ವಲ್ಪ ಜಾಗ ಬಿಟ್ಟು ಪುನಃ ಹಾಗೆ ಬರೆದುಕೊಳ್ಳುತ್ತೇನೆ. 5ನೇ 4 ಇಂಟು 2ನೇ 15 ಇಂಟು 8ನೇ 10. ಮೊದಲೆರಡು ಭಾಗಲಬ್ಧ ಸಂಖ್ಯೆಗಳನ್ನು ಕಡಿತ ಮಾಡುತ್ತೇನೆ. 5 × 5 5 × 15, 2 × 2 2 ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ಸಹವರ್ತನೀಯ ಗುಣ ಹೊಂದಿವೆ. ಧನ್ಯವಾದಗಳು. ಗುಣಾಕಾರದ ಸಹವರ್ತನೆ ಲೆಕ್ಕ ಬಿಡಿಸಿದ ವಿದ್ಯಾರ್ಥಿಗೆ ಧನ್ಯವಾದಗಳು. ಕತೆ ರಾಘವೇಂದ್ರ ಅಂಗಡಿ. ಆತ್ಮೀಯರೇ, ಆಜ್ಞೆಗಳನ್ನು ಎಂದಿಗೂ ಮೀರಬಾರದು. 2 ಊರುಗಳಿದ್ದವು. ಆ 2 ಊರುಗಳ ನಡುವೆ ಒಂದು ಭಯಂಕರವಾದ ಕಾಡಿತ್ತು. ಆ ಕಾಡಿನಲ್ಲಿ ರಾತ್ರಿ ಯಾರೂ ಓಡಾಡಬಾರದು ಎಂಬ ನಿಯಮವಿತ್ತು. ಒಬ್ಬ ವ್ಯಕ್ತಿ ಪ್ರತಿದಿನ ತನ್ನ ಊರಿನಿಂದ ಮತ್ತೊಂದು ಊರಿಗೆ ಹೋಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದನು. ಒಂದು ದಿನ ಕೆಲಸ ನಿರ್ವಹಿಸುತ್ತಿದ್ದ ವ್ಯಕ್ತಿ ತುಂಬ ತಡವಾಗಿ ತನ್ನ ಕೆಲಸವನ್ನು ಮುಗಿಸಿದ. ರಾತ್ರಿಯಾಗಿ ಬಿಟ್ಟಿತು. ರಾತ್ರಿ ಕಾಡಿನಲ್ಲಿ ಯಾರೂ ಓಡಾಡಬಾರದು ಎಂಬ ನಿಯಮವಿದ್ದರೂ ಸಹ ಆ ವ್ಯಕ್ತಿ ಹೋಗುವುದಾಗಿ ನಿರ್ಧರಿಸಿದನು. ಕಾಡನ್ನು ದಾಟಲು ಕನಿಷ್ಠ 3 ಗಂಟೆಗಳ ಕಾಲ ಬೇಕಾಗಿತ್ತು. ಕಾಡಿನ ಒಳಗೆ ಹೋಗುತ್ತಿದ್ದಂತೆ ಅಲ್ಲೇ ಕುಳಿತಿದ್ದ ಒಬ್ಬ ಸನ್ಯಾಸಿ ಆ ವ್ಯಕ್ತಿಯನ್ನು ಕರೆದು, ನೋಡು, ಈ ದಟ್ಟವಾದ ಕಾಡಿನಲ್ಲಿ ರಾತ್ರಿ ಹೊತ್ತು ನೀನು ಪ್ರಯಾಣ ಮಾಡುವುದು ನಿನ್ನ ಜೀವಕ್ಕೆ ಆಪತ್ತು ಬರುತ್ತದೆ. ನಾನು ನಿನಗೆ ಒಂದು ದೀಪವನ್ನು ಕೊಡುತ್ತೇನೆ. ಇದು ಸರಿಯಾಗಿ 3 ಗಂಟೆಗಳ ಕಾಲ ಮಾತ್ರ ಉರಿಯುತ್ತದೆ. ಒಂದು ಕ್ಷಣವೂ ಹೆಚ್ಚಾಗಿ ಉರಿಯುವುದಿಲ್ಲ. ಕಾಡಿನ ಒಳಗೆ ಹೋಗಬೇಕಾದರೆ ಅಕ್ಕಪಕ್ಕದಲ್ಲಿ ಯಾವುದರ ಕಡೆಗೂ ಗಮನ ಕೊಡದೆ ಊರನ್ನು ಸೇರಿಕೊಳ್ಳಬೇಕು ಎಂದು ಆಜ್ಞೆಯನ್ನು ಮಾಡಿದ. ಸರಿ ಎಂದು ಆ ವ್ಯಕ್ತಿ ದೀಪವನ್ನು ತೆಗೆದುಕೊಂಡು ಹೊರಟ. ಕಾಡಿನಲ್ಲಿ ಅವನು ಹೋಗಬೇಕಾದರೆ ಅಕ್ಕಪಕ್ಕದಲ್ಲಿ ಅನೇಕ ದೃಶ್ಯಗಳು ಕಾಣಿಸುತ್ತಿದ್ದವು. ಆದರೂ ಅವುಗಳನ್ನು ಲೆಕ್ಕಿಸದೆ ಆ ವ್ಯಕ್ತಿ ಮುಂದಕ್ಕೆ ಸಾಗುತ್ತಿದ್ದನು. ಸುಮಾರು 1 ಗಂಟೆಗಳ ನಂತರ ವ್ಯಕ್ತಿಯ ಕಣ್ಣಿಗೆ ಯಾವುದೋ ಬೆಳಕು ಬೀಳತೊಡಗಿತು. ಬೆಳಕು ಎಲ್ಲಿಂದ ಬರುತ್ತಿದೆ ಎಂದು ಅಲ್ಲಿಗೆ ಹೊರಟ. ಅಲ್ಲಿ ಹೋಗಿ ನೋಡಿದರೆ ಚಿನ್ನದ ನಾಣ್ಯಗಳನ್ನು ತುಂಬಿರುವ ಮೂಟೆ ಇತ್ತು. ಅವುಗಳನ್ನು ಎಣಿಸತೊಡಗಿದ. ಆಸೆಯಿಂದ ಅವುಗಳನ್ನು ಎಣಿಸತೊಡಗಿದ. ಕುಳಿತುಕೊಂಡು ಎಣಿಸಿದ. ಸನ್ಯಾಸಿ ಹೇಳಿದ ಮಾತು ಮೀರಿದ. ಸರಿಯಾಗಿ ದೀಪವು ಆರಿ ಹೋಯಿತು. ಅಲ್ಲೇ ಇದ್ದ ಸಿಂಹ ಅವನನ್ನು ಕೊಂದು ತಿಂದಿತು. ನಾವು ಅಷ್ಟೇ, ನಮ್ಮ ಜೀವನದಲ್ಲಿ ಆಜ್ಞೆಗಳನ್ನು ಎಂದಿಗೂ ಮೀರಬಾರದು. ಇಲ್ಲದಿದ್ದರೆ ತೊಂದರೆಗೆ ಒಳಗಾಗುತ್ತೇವೆ. ಧನ್ಯವಾದಗಳು. ಆಜ್ಞೆಗಳನ್ನು ಎಂದಿಗೂ ಮೀರಬಾರದು ಎಂಬ ಕಥೆಯ ಮೂಲಕ ತಿಳಿಸಿಕೊಟ್ಟ ವಿದ್ಯಾರ್ಥಿಗೆ ಧನ್ಯವಾದಗಳು. ಪ್ರಯೋಗ ರಾಕೇಶ್ ಆರೋಗಪ್ಪ. ನಾನು ಈ ಪ್ರಯೋಗಕ್ಕೆ ಬಳಸುತ್ತಿರುವ ವಸ್ತುಗಳು ಬಾಟಲ್, ನೀರು, ತಟ್ಟೆ, ಕ್ಯಾಂಡಲ್. ತಟ್ಟೆಗೆ ನೀರನ್ನು ತೆಗೆದುಕೊಂಡು ಕುಂಕುಮವನ್ನು ಕಲಿಸುತ್ತೇನೆ.
ಕಂಟಿನ್ಯೂ ಮಾಡ್ಬಿಡೋದಂದ್ರೆ ಹಾಂ ಸರ್ ಕಂಟಿನ್ಯೂ ಹೌದು 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 ಮಧ್ಯದಲ್ಲಿ ಕ್ಯಾಂಡಲ್ ಹಚ್ಚುತ್ತೇನೆ. ಬಟ್ಟಲೆಯನ್ನು ಮುಚ್ಚುತ್ತೇನೆ. ತಟ್ಟೆಯಲ್ಲಿದ್ದ ನೀರು ಬಾಟಲಿ ಒಳಗೆ ನುಗ್ಗು